ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. RCB ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. IPL ಶುರುವಾಗಿಲ್ಲ, ಆಗ್ಲೇ ಯಾಕಿಷ್ಟು ಖುಷಿ ಅಂತೀರಾ? ಅದಕ್ಕೆ ಕಾರಣ RCB ರಿಲೀಸ್ ಮಾಡಿರೋ ಆ ಒಂದು ವಿಡಿಯೋ. ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿರೋ ಆ ವಿಡಿಯೋ ಸದ್ಯ ಬೆಂಗಳೂರಿಗರನ್ನ RCB ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ. IPL ಈ $1 ಮಿಲಿಯನ್ ಟೂರ್ನಿ ಆರಂಭಕ್ಕೆ ಜಸ್ಟ್ 8 ದಿನ ಬಾಕಿ ಇದೆ. ಟ್ರೋಫಿ ಗೆಲುವಿಗೆ ಫ್ರಾಂಚೈಸಿಗಳ ಸರ್ಕಸ್ ಜೋರಾಗಿದೆ. ಭರ್ಜರಿ ತಯಾರಿಯನ್ನ ಆರಂಭಿಸಿರೋ ತಂಡಗಳೆಲ್ಲ ಚಾಂಪಿಯನ್ ಪಟ್ಟಕ್ಕೇರೋ ಉತ್ಸಾಹದಲ್ಲಿದೆ. ಇದೇ ನಿಟ್ಟಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಹೆಜ್ಜೆ ಹಾಕಿದೆ. ಆದರೆ ಅದಕ್ಕೂ ಮುನ್ನ ಹೊಸ ಬದಲಾವಣೆಗೆ ಕೈ ಹಾಕಿದೆ. ಪ್ರತಿ ಸೀಸನ್ನಲ್ಲಿ ಒಂದಿಲ್ಲೊಂದು ಬದಲಾವಣೆ ಮಾಡೋ RCB ಈ ಸೀಸನ್ನಲ್ಲೂ ಹೊಸ ಬದಲಾವಣೆಯೊಂದಿಗೆ ಕಣಕ್ಕಿಳಿಯಲು ಸಜ್ಜಾಗಿದೆ. ಈಗಾಗಲೇ ಕೋಚಿಂಗ್ ಸ್ಟಾಫ್ಸ್ ಬದಲಾಯಿಸಿರೋ RCB ತಂಡದಲ್ಲಿ ಹೊಸ ಪ್ಲೇಯರ್ಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೀಗ ಮತ್ತೊಂದು ಬದಲಾವಣೆಗೆ RCB ಕೈ ಹಾಕಿದೆ. RCB ಅಭಿಮಾನಿಗಳ ಅದೆಷ್ಟೋ ದಿನಗಳ ಕನಸು ಮತ್ತು ಬೇಡಿಕೆಯನ್ನ ಈಡೇರಿಸಲು ಮುಂದಾಗಿದೆ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನೋದು ಆರಂಭದಿಂದ ತಂಡಕ್ಕಿದ್ದ ಹೆಸರು. ಆದ್ರೀಗ ಬ್ಯಾಂಗ್ಳೂರ್ ನಹಿ ಬೆಂಗಳೂರು ಬೋಲೋ ಅನ್ನೋ ಟೈಮ್ ಬಂದಾಗಿದೆ. RCB ಬಿಡುಗಡೆ ಮಾಡಿರೋ ಅನ್ಬಾಕ್ಸ್ ಇವೆಂಟ್ ಪ್ರೋಮೋ ಈ ಬಗ್ಗೆ ಸುಳಿವು ಕೊಟ್ಟಿದೆ. ಮಾರ್ಚ್ 19ಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ RCBಯ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ. ಅಭಿಮಾನಿಗಳಿಗೆ ನಿಮಗೆ ಸರ್ಪ್ರೈಸ್ ಕಾದಿದೆ ಅಂತ ಫ್ರಾಂಚೈಸಿ ಹೇಳಿತ್ತು. ಇದರ ಬೆನ್ನಲ್ಲೇ RCB ರಿಲೀಸ್ ಮಾಡಿರುವ ಪ್ರೋಮೋ ತಂಡದ ಹೆಸರು ಬದಲಾವಣೆಯ ಸೂಚನೆ ನೀಡಿದೆ. ನಟ ರಿಷಬ್ ಶೆಟ್ಟಿ ಬ್ಯಾಂಗ್ಳೂರ್ ಎಂದು ಬರೆದಿದ್ದ ಕೋಣವನ್ನು ಓಡಿಸಿರೋದು ಬದಲಾವಣೆಯ ಹಿಂಟ್ ಅನ್ನೋದು ಫ್ಯಾನ್ಸ್ ಅಭಿಪ್ರಾಯ. ಬೆಂಗಳೂರು ಹೆಸರು ಬದಲಾವಣೆ RCB ಅಭಿಮಾನಿಗಳ 16 ವರ್ಷಗಳ ಬೇಡಿಕೆಯಾಗಿತ್ತು. ಪ್ರತಿ ವರ್ಷ ಬ್ಯಾಂಗ್ಳೂರ್ ಬದಲಿಗೆ ಬೆಂಗಳೂರು ಎಂದು ನಾಮಕರಣ ಮಾಡುವಂತೆ ಒತ್ತಾಯಿಸಲಾಗಿತ್ತು. ಈ ಹಿಂದೆ ಲೋಗೋ ಬದಲಿಸುವಾಗಂತೂ ಫ್ಯಾನ್ಸ್ ಅಭಿಯಾನವನ್ನೇ ಮಾಡಿದ್ರು. ಇದೀಗ ಹಲವು ವರ್ಷಗಳ ಬೇಡಿಕೆಗೆ ಫ್ರಾಂಚೈಸಿ ಸ್ಪಂದಿಸದಂತೆ ಕಾಣ್ತಿದೆ. ಸದ್ಯ ಈ ವಿಷಯ ತಿಳಿದ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರೆ. ಸ್ಯಾಂಡಲ್ವುಡ್ ನಿರ್ದೇಶಕ ಸಿಂಪಲ್ ಸುನಿ ಕೂಡ ಬೆಂಗಳೂರಿಗೆ ಅಂಟಿರೋ ಪೀಡೆ ಬಿಡುತ್ತಿದೆ, ಹಾಗಾಗಿ ಈ ಸಲ ಅಂತೂ ಕಪ್ ನಮ್ದೇ ಎಂದು ಟ್ವೀಟ್ ಮಾಡಿದ್ದಾರೆ. RCB ಫ್ಯಾನ್ಸ್ ಅಂತೂ ಹೆಸರು ಬದಲಾಯಿತು, RCB ಹಣೆಬರಹವು ಬದಲಾಗೋದು ಕಾಯಂ ಎಂಬ ಕನಸು ಕಾಣ್ತಿದ್ದಾರೆ. 16 ವರ್ಷಗಳ ಟ್ರೋಫಿ ಕೊರಗು ನೀಗಿ ಈ ಬಾರಿ ಕಪ್ ನಮ್ದಾಗುತ್ತಾ? ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.